ರಿಂದ ಇವತ್ತು ಬುಧವಾರ 2 ದಿನಗಳ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಅಮ್ಮನವರಿಗೆ ಪಲ್ಲಕ್ಕಿ ಮೆರವಣಿಗೆ, ದೀಪೋತ್ಸವ ಮತ್ತು ಕೊಂಡೋತ್ಸವ ಇದಾಗಿ ಮತ್ತು ನೂರಕ್ಕಿಂತ ಇವತ್ತು ಬೇರೆ ಭಾಗಗಳಿಂದಂತ ಬಂದಂಥ ಭಕ್ತಾದಿಗಳು ಅವತ್ತು ಅವರು ಏನು ಕೋರಿಕೆ ಇದೆಯೋ ಆ ಕೋರಿಕೆಯನ್ನು ನೆರವೇರಿಸಿ ಇವತ್ತು ಅನ್ನದಾಸೋಹ ಬೆಳಗ್ಗೆ 10ರಿಂದ ಸಂಜೆ 6 ತನಕ ಇಲ್ಲಿ ತನಕ ಏನು ಸರಿಸುಮಾರು 8,000 ಭಕ್ತಾದಿಗಳು ಅನ್ನದಾನ ನಡೆದೈತೆ. ಇಲ್ಲಿ ತನ್ನ ಶಕ್ತಿ ಏನಂದ್ರೆ ಚಕ್ರಚೌಡೇಶ್ವರಿ, ಮುನೇಶ್ವರ ಸ್ವಾಮಿ, ಮಹೇಶ್ವರಮ್ಮನು, ಮಾರಿಯಮ್ಮನು, ಕರಗದಮ್ಮನು, ಸಪ್ತಮಾತೃಕ ಮಹಾಕಾಳಿ, ನಾಗದೇವತೆ, ಗಣಪತಿ ಮೂಲ ಸ್ಥಾನ. ಈ ತಾಯಿ ಉದ್ಭವವಾಗಿ ಸುಮಾರು ವರ್ಷಗಳು ಪುರಾತನ ಕಾಲದಲ್ಲಿ ನೆಲೆಸಿರುವಂಥ ಜಾಗ, ಏಕೈಕ ಸ್ಥಾನ ಇದು, ಪಂಚಪೀಠ ಸ್ಥಾನ. ಈ ಸ್ಥಾನದಲ್ಲಿ ಏನು ನಾವು ಅನ್ಕೊಂತೀವೋ ಆ ಕೆಲಸಗಳು ಪರ್ಫೆಕ್ಟಾಗಿ ಪ್ರತಿಯೊಂದು ಆಂಧ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಎಲ್ಲ ಭಾಗಗಳಿಂದನೂ ಇಲ್ಲಿ ತಾಯಿ ಸನ್ನಿಧಾನದಲ್ಲಿ ಬರ್ತಾರೆ. ಅವ್ರು ಏನು ನಾವು ಅನ್ಕೊಂತೀವಿ ಆ ಕೆಲಸ ಪರ್ಫೆಕ್ಟಾಗಿ ಆಗ್ತದೆ. ಕೆಡಕಿರ್ಬೋದು, ವಾಮಾಚಾರ ಇರ್ಬೋದು, ಗಾಳಿ ಪೀಡೆ ಇರ್ಬೋದು, ವ್ಯವಹಾರಗಳಿರ್ಬೋದು, ಗಂಡ ಹೆಂಡತಿ ಇರ್ಬೋದು, ಕೋರ್ಟ್ ವ್ಯವಹಾರ ಇರ್ಬೋದು, ಸಂತಾನ ಇರ್ಬೋದು, ಪ್ರತಿಯೊಂದು ಎಲ್ಲ ಸಮಸ್ಯೆಗಳು, ವೈರಿ ವರ್ಗ ಇರ್ಬೋದು, ಶತ್ರುಗಳ ಕಾಟ ಇರ್ಬೋದು, ಎಲ್ಲ ಸಮಸ್ಯೆಗಳು ಇಲ್ಲಿ ತಾಯಿ ಸನ್ನಿಧಾನದಲ್ಲಿ ಬಗೆಹರಿತದೆ. ದೇವಸ್ಥಾನಕ್ಕೆ ಬಂದ ಮೇಲೆ ಸರ್ 3 ತಿಂಗಳಿಂದ ನಾನು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಕೆಡಕ್ ಮಾಡಿಬಿಟ್ಟಿರ್ತಾರೆ, ಎಲ್ಲ ವ್ಯವಸ್ಥಿತವಾಗಿ ತೆಗಿಸ್ತೀವಿ. ಒಂದು ಚೌಡಿ ಮಂತ್ರ ಎಲ್ಲ ಹಾಕಿ ಇದು ಮಾಡಿಕೊಡ್ತಾರೆ. ಮಗನಿಗೆ ಹೊಟ್ಟೆ ನೋವು ಬಂದಿರ್ತದೆ, ಎಲ್ಲ ಡಾಕ್ಟ್ರು ಎಲ್ಲ ಹಾಸ್ಪಿಟ್ಲಿಗೂ ತೋರಿಸಿರ್ತೀವಿ ನಾವು. ಆದ್ರೂ ಎಲ್ಲೂ ಮನೋರೋಗಿ ಏನ್ಬಿಡ್ತಾರೆ, ಎಂಡೋಸ್ಕೋಪಿ ಮಾಡಿಸ್ತೀವಿ, MRI ಮಾಡಿಸ್ತೀನಿ, CT ಸ್ಕ್ಯಾನ್ ಮಾಡಿಸ್ತೀನಿ, ಏನೇನು ಮೆಡಿಸನ್ ಇದ್ದದೋ, ವಿಜ್ಞಾನ ಏನಿದ್ದದೋ ಎಲ್ಲ ಮಾಡಿಸ್ತೀನಿ. ಯಾವ್ದು ಮಾಡಿಸಿದ್ರು ಇಲ್ಲಿ ಕೊನೆಗೆ ಹೊಟ್ಟೆ ನೋವು ಹೋಗಿರೋದಿಲ್ಲ. ನಾವು ಇಲ್ಲಿ ಬಂದು ವ್ಯವಸ್ಥಿತವಾಗಿ ಪೂಜೆ ಎಲ್ಲ ಕೆಡಕೆಲ್ಲ ತೆಗಿಸಿ ವ್ಯವಸ್ಥಿತ ಪೂಜೆ ಮಾಡಿಸ್ತೀನಿ. ಮಗನೂ ಆರೋಗ್ಯವಂತನಾಗಿದ್ದಾನೆ, ನಾವು ಚೆನ್ನಾಗಿದ್ದೀವಿ. ರೇಷ್ಮೆ ಬೆಳೆ ಎಲ್ಲ ಹಾಳಾಯ್ತಾಯಿತ್ತು, ಎಲ್ಲ ಚೆನ್ನಾಗಾಯ್ತಾಯಿದೆ ಸರ್. ಇಲ್ಲಿ ಯಾವುದೇ ಕಾಯಿಲೆಗೆ ಎಲ್ಲಿ ಹಾಸ್ಪಿಟಲ್ ಆಗದೆ ಇರುವಂಥದ್ದು ಗುಣ ಆಯ್ತದೆ ಸರ್. ಇಲ್ಲಿ ಈ ದೇವಿ ಬಂದವರು ಯಾರಿಗೂ ದೇವಿ ಕೈ ಬಿಡಲ್ಲ, ಚೆನ್ನಾಗಿ ಇದು ಮಾಡ್ತಾರೆ ಸರ್. ಇಲ್ಲಿ ಅವ್ರದ್ದು ಏನು ಸಮಸ್ಯೆ ಇದ್ದದೋ ಅಂಜನ ಹಾಕಿ ನೋಡಿ ಹೇಳ್ಬಿಡ್ತಾರೆ ಸರ್. ಇಲ್ಲಿ ನಾನು ಇಲ್ಲಿ ಒಂದು 3 ತಿಂಗಳಿಂದ ಬರ್ತಾ ಇದ್ದೀನಿ ಸರ್. ಎಲ್ಲ ಚೆನ್ನಾಗಿದ್ದಾರೆ ಸರ್. ನಾನು ಇಲ್ಲಿ ಸೇವೆ ಮಾಡಬೇಕು ಅಂತಲೇ ಬಂದಿದ್ದೀನಿ ಈ ದೇವ್ರ ಸೇವೆಗೆ. ನಾವು ಬರ್ತಾ ಇರ್ತೀವಿ 8 ದಿವಸಕ್ಕೊಂದ್ಸಾರಿ ಇಲ್ಲಿ ಬರ್ತಾ ಇರ್ತೀವಿ ಸರ್. ನಾವಿಲ್ಲಿ ಎಲ್ಲ ನಮ್ಮ ಭಾಗದಿಂದ, ಮಂಡ್ಯ ಭಾಗದಿಂದ ತುಂಬ ಜನ ಬರ್ತಾವ್ರೆ ಸರ್ ಇಲ್ಲಿಗೆ. ಎಲ್ಲ ಹೊಳಿತ್ಕೊಂಡಿರೋರೆ, ಎಲ್ಲ ಮರಿಗಳು ಬಿಟ್ಟವ್ರೆ. ನಾವು ಕೂಡ ಮರಿಗಳು ಹೊಡಿತಾ ಇದ್ದೀವಿ 14-15ಕ್ಕೆ. ತುಂಬ ಚೆನ್ನಾಗಿ ಇಲ್ಲಿ ಬಂದವ್ರಿಗೆಲ್ಲ ಯಾವುದೇ ಕಾಯಿಲೆ ಏನೇ ಇರ್ಬೋದು ಗುಣ ಆಯ್ತಾ ಇದೆ ಸರ್. ಯಾವುದೇ ಒಂದು ಏನೇ ಬೇಡಿಕೆ ಅಂದ್ರೂ ಪರಿಹಾರ ಸಿಗುತ್ತೆ ಸರ್. ಇಲ್ಲಿ 100% ಪರಿಹಾರ ಸರ್. ಇಲ್ಲಿ ನಮಸ್ಕಾರ, ನಾವು ಹೊಸಕೋಟೆಯಿಂದ ಬರ್ತಾ ಇರೋದು. ನಾವು ಸುಮಾರು ಒಂದು 5 ವರ್ಷನಿಂದ ಬರ್ತಾ ಇದ್ದೀರಿ. ನಮ್ಮ ಮಗಗೆ ಮದುವೆ ಆಗಲಿ ಅಂತ ಮೊಕ್ಕೊಂಡು ಹೋಗಿದ್ರಿ, ಎಲ್ಲ ಒಳ್ಳೆಯದಾಗಿದೆ. ಮತ್ತು ಮನೆ ಒಂದು ತೊಗೋಬೇಕು, ಸೈಟ್ ತೊಗೋಬೇಕು ಅಂತ ಅನುಕೂಲ ಆಗ್ತಾ ಇದೆ. ಏನು ಹೇಳಬೇಕು ಗೊತ್ತಾಗ್ತದೆ ಅಂದರೆ ನಮಗೆಲ್ಲ ಒಳ್ಳೆಯದಾಗಿದೆ. ತುಂಬ ಜನನೂ ಬರ್ತಾರೆ ಇಲ್ಲಿ, ಸುಮಾರು ಜನ, ಲಕ್ಷ ಜನ ಬರ್ತಾರೆ. ವರ್ಷ ಇಲ್ಲಿ 100 ಕುರಿ ಹೊಡಿತಾರೆ. ಆಮೇಲೆ ಮೆಣಸಿನ್ಕಾಯಿ ಹೋಮ ನಡೀತೈತೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ ಅಣ್ಣ, ನಮಗೂ ತುಂಬ ಒಳ್ಳೆಯದಾಗಿದೆ. ಅಂದರೆ ನಾವು ಸ್ವಲ್ಪ ನೆಮ್ಮದಿಯಲ್ಲಿದ್ದೀರಿ, ಸ್ವಲ್ಪ ಯಮ್ಮನ ನಮ್ದಾಗ ನಿಂಕ ಮನೇಲಿ ಸ್ವಲ್ಪ ನೆಮ್ಮದಿ ಇದ್ದೀರಿ ಅಣ್ಣ. ನಮಗೆ ಸಮಸ್ಯೆ ಅಂದರೆ ಅಣ್ಣ, ಯಾರೋ ಕೆಡುಕು ಮಾಡಿಸಿದ್ರು ಪುಣ್ಯಾತ್ಮರು, ಅವ್ರಿಗೆ ಒಳ್ಳೇದಾಗಲಿ. ಇವರೇ ಬಂದು ಎಲ್ಲ ನಿಂತ್ಕೊಂಡು, ಮನೇಲಿ ನಿಂತ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿ, ಅಲ್ಲಿ ಮಾಡಿಸಿರೋದನ್ನೆಲ್ಲ ಎತ್ತಿಸಿ ಕಣ್ಮುಂದೆನೇ ತೋರಿಸಿದ್ರು. ನಾವು ನಂಬ್ತಾ ಇರಲ್ಲ, ಬಟ್ಟು ನಾನು ಕಣ್ಮುಂದೆನೇ ನೋಡಿದೆ. ನಾನು ಇಂಥವೆಲ್ಲ ನಾನು ನಮ್ಮಲ್ಲ ಅಂತ ಹೇಳ್ತಾ ಇದ್ದೆ. ಆದರೆ ಇವ್ರ ಮೇಲೆ ನಂಗೆ ತುಂಬ ನಂಬಿಕೆ ಬಂತು. ಆಮೇಲೆ ಬಂದು ಎತ್ತೋದ್ಮೇಲೆ ನನ್ನ ಕಾಲು ಕೈ ಎಲ್ಲ ಸ್ವಲ್ಪ ಸರೋಯ್ತಣ್ಣ. ಆಮೇಲೆ ಅಂಗಡಿ ವ್ಯಾಪಾರ ಆಗ್ತಾಯಿರಲ್ಲ. ಅಂಗಡಿ ವ್ಯಾಪಾರ ಮಾಡಿ ಅಲ್ಲಿ ಬಂದು ಎಲ್ಲ ಮಾಡಿ ಸ್ವಲ್ಪ ಪೂಜೆ ಗೀಜೆ ಮಾಡಿ, ಅಂದರೆ ಏನಂತ ಮಾಟ ಮಂತ್ರ ಏನೂ ಇಲ್ಲ. ಅವ್ರು ಬಂದು ನಿಂತ್ಕೊಂಡು ಇಂಥದ್ದು ಪೂಜೆ ಮಾಡಿರಿ, ಇಂಥ ದೇವ್ರು ನಂಬ್ರಿ ಅಂತ ಹೇಳಿ ಅಲ್ಲಿ ಹೇಳ್ಕೊಟ್ಬಿಟ್ಟು ಹೋದ್ಮೇಲೆ ನಮ್ಗೆ ಅಂಗಡಿ ವ್ಯಾಪಾರನೂ ಚೆನ್ನಾಗಿ ಅನುಕೂಲ ಆಗಿದೆ. ಮಗನೂ ಅಷ್ಟೇ, ಸೊಸೆನೂ ಅಷ್ಟೇ ಚೆನ್ನಾಗಿದ್ದಾರೆ. ಇವಾಗ ನಮ್ಮ ಮನೆ ಸಂಸಾರ ಚೆನ್ನಾಗಿದೆ, ನಮ್ಗೆ ಅಷ್ಟೇ ಸಾಕು, ಏನೂ ಬೇಡ. ಸುನಂದ ಅಂತ.